ಜೇನು ಕೃಷಿ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ಮುಕಡನಹಳ್ಳಿ ಗ್ರಾಮದಲ್ಲಿ ವಿಚಾರ ಸಂಕಿರಣ ನಡೆಸಲಾಯಿತು. ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಕೃಷಿ ಮಹಾವಿದ್ಯಾಲಯ, ಚಾಮರಾಜನಗರದ ಅಂತಿಮ ವರ್ಷ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2025 ಮತ್ತು 26ರಲ್ಲಿ ದಿನಾಂಕ 10/9/2025ರಂದು ಜೇನು ಕೃಷಿ ಹಾಗೂ ಕೀಟನಾಶಕಗಳ ಸುರಕ್ಷಿತ ಬಳಕೆ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಿಂಗರಾಜ್, ಜ್ಞಾನೇಶ್ ಇಂದಿನ ವಿಷಯದ ಬಗ್ಗೆ ಪೋಸ್ಟರ್ಗಳು, ಚಾರ್ಟ್ಗಳು ಹಾಗೂ ಪವರ್ ಪಾಯಿಂಟ್ಗಳ ಮೂಲಕ ತಮ್ಮ ವಿಚಾರವನ್ನು ರೈತರ ಮುಂದೆ ಪ್ರಸ್ತುತಪಡಿಸಿದರು. ಈ ಸಂಕಿರಣದಲ್ಲಿ ಜೇನುನೊಣ ಪ್ರಭೇದಗಳು, ಅದರ ಚಟುವಟಿಕೆ, ಸಾಕುವ ರೀತಿ, ಇಳುವರಿ ಹೆಚ್ಚಿಸುವಲ್ಲಿ ಜೇನುನೊಣಗಳ ಮಹತ್ವ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ದೊರಕುವ ಸಬ್ಸಿಡಿ ಕುರಿತು ಮತ್ತು ಕೀಟನಾಶಕಗಳನ್ನು ಬಳಸುವ ಮುಂಚೆ, ಬಳಸಿದ ನಂತರ ಎದುರಾಗುವ ಸಮಸ್ಯೆಗಳಿಗೆ ಮುಂಜಾಗ್ರತೆಯಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಕುರಿತು ಚರ್ಚೆ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಡಾ ಮೌಲ್ಯ ಅವರು ಜೇನು ಕೃಷಿ ಗ್ರಾಮೀಣ ಆರ್ಥಿಕತೆಗೆ ಸಿಹಿ ಬೆಂಬಲ, ಜಾಗೃತಿಯಿಂದ ಕೀಟನಾಶಕ ಬಳಕೆ, ಪರಿಸರ ಮತ್ತು ರೈತರ ರಕ್ಷಣೆಗೆ ಉಪಕಾರಿ ಎಂದು ಹೇಳಿದರು. ಸಂಪರ್ಕ ಕೇಂದ್ರ ಇರುತ್ತೆ. ಎಲ್ಲಿದೆ ರೈತ ಸಂಪರ್ಕ ಕೇಂದ್ರ ನಿಮ್ಗೆ ಹತ್ರವಾದದ್ದು? ಅರವೆ ಹೋಗ್ತಿರ್ತೀರಾ? ಅರವೆಗೆ ಅಲ್ಲೇನೆ ತೋಟಗಾರಿಕೆ ಇಲಾಖೆನೇ ವಿಚಾರಿಸಿ. ತೋಟಗಾರಿಕೆ ಇಲಾಖೆನೇ ಬೇರೆ, ಕೃಷಿ ಇಲಾಖೆನೇ ಬೇರೆ. ಈ ಒಂದು ಜೇನು ಪೆಟ್ಟಿಗೆನ ಪ್ರಮುಖವಾಗಿ ಕೊಡೋದು ತೋಟಗಾರಿಕೆ ಇಲಾಖೆಯಲ್ಲಿ. ಒಂದ್ಸಲಿ ಯಾರು ರೈತರು ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಪಾಸ್ಬುಕ್ ಆಗಿರ್ಬೋದು, RTC ಆಗಿರ್ಬೋದು, ಆಧಾರ್ ಕಾರ್ಡು ಮತ್ತೆ ಒಂದು ಫೋಟೋ ಕೇಳ್ತಾರೆ. ಅದನ್ನ ಕೇಳಿ 1000 ರೂಪಾಯಿ, 1200 ರೂಪಾಯಿ ಅವ್ರು ಕಟ್ಟಿಸ್ಕೊಂಡ್ರೆ ಅವ್ರು ಈ ರೀತಿ ಒಂದು ಜೇನು ಪೆಟ್ಟಿಗೆಯನ್ನ ಕೊಡ್ತಾರೆ. ನಿಮ್ಮ ಮನೆ ಬಾಗಿಲಲ್ಲೇ ಇಟ್ಕೊಳ್ಳಿ. ನಿಮ್ಮ ಮನೆ ಅಂತಂದ್ರೆ ಕೈ ತೋಟ ಮಾಡ್ಕೊಂಡಿರ್ತೀರಾ, ಅಥವಾ ಬಾಳೆ ಬೆಳೆದಿರ್ತೀರಾ, ಅಥವಾ ತೆಂಗು ಬೆಳೆದಿರ್ತೀರಾ. ಅಲ್ಲಿ ಒಂದು ಲಾಭನ ನೀವೇ ಅನುಭವಿಸ್ತೀರಾ. ಅವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ. ನೀವೇ ಅದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದೊಂದು ಬಾಕ್ಸ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೇನು ಎಕ್ಸ್ಟ್ರಾ ತರಬೇತಿ ಏನಿಲ್ಲ. ಒಂದು ಬಾಕ್ಸ್ ಕೊಡ್ತಾರೆ, ಅದಕ್ಕೊಂದು ಬೂದಿ, ಹೊಗೆ ಬೂದಿ ಅನ್ನೋದಕ್ಕೊಂದು ಇದನ್ನ ಕೊಡ್ತಾರೆ. ಯಾಕಂತಂದ್ರೆ ಅಗ್ರೆಸಿವ್ ಅಂದ್ರೆ ತುಂಬಾ ಸಿಟ್ಟೆ ಇರಿದಾಗ, ಅಥವಾ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಕೆಲವೊಂದ್ಸಲಿ ಆರ್ಮ್ ಮಾಡುತ್ತೆ, ತೊಂದರೆನ ಉಂಟು ಮಾಡುತ್ತೆ. ಆ ಒಂದು ಸಮಯದಲ್ಲಿ ಅದ್ರದ್ದು ಆರ್ಮ್ನೆಸ್ ಅಥವಾ ಅದ್ರ ಸಿಟ್ಟನ್ನ ಕಡಿಮೆ ಮಾಡೋದಕ್ಕೋಸ್ಕರ ಹೊಗೆ ಬಿಟ್ರೆ ಶಾಂತ ಆಗುತ್ತೆ. ಅದನ್ನ ಕೊಡ್ತಾರೆ. ಮತ್ತೆ ಹನಿನ ಹಾರ್ವೆಸ್ಟ್ ಮಾಡೋದಕ್ಕೆ, ಅದನ್ನ ಕಟಾವ್ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಒಂದು ಪೆಟ್ಟಿಗೆನ ನೀವು ಇಟ್ಟೋದೇ ಆದ್ರೆ 6 ತಿಂಗಳಿಂದ 8 ತಿಂಗಳಷ್ಟರಲ್ಲಿ ಅದ್ರ ಕುಟುಂಬ ವೃದ್ಧಿಯಾಗಿ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಬಾಳೆ ಬೆಳೆಗಾರರು ಯಾರು ಬೆಳೀತಾ ಇದ್ದಾರೆ ಇಡೀ, ಅದರಿಂದ ನಿಮ್ಗೆ ಇಳುವರಿಯಲ್ಲಿ ಅಟ್ಲೀಸ್ಟ್ 20ರಿಂದ 25% ಅಷ್ಟು ಲಾಭನ ನೀವು ಗಳಿಸ್ತೀರಾ. ಇದು ಪ್ರಮುಖವಾಗಿ ಜೇನು ಕೃಷಿ ಸಂಬಂಧಪಟ್ಟಂಗೆ. ನೀವು ನೆಕ್ಸ್ಟ್ ನಾನು ಇನ್ನೊಂದ್ಸಲಿ ವಿಸಿಟ್ ಬಂದಾಗ ದಿಸ್ ಇಸ್ ಸ್ಟೂಡೆಂಟ್ಸ್ ಕ್ಲಾಸ್, ಒಬ್ಬರ ಹತ್ರನಾದ್ರೂ ನೀವು ಜೇನು ಕೃಷಿನ ಮಾಡಿಸಿರ್ಬೇಕು. ಈ ಕಾರ್ಯಕ್ರಮದಲ್ಲಿ ರೈತರು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ಕಾರ್ಯಕ್ರಮದಲ್ಲಿ ಡಾ ಮೌಲ್ಯ MR ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ ಇವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, B5 ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.